ಎಲ್ಲರಿಗೂ ಇವತ್ತು ಮತ್ತೆ ಮೌಲ್ಯ ಶಿಕ್ಷಣದ ತರಗತಿಗೆ ಸ್ವಾಗತ. ಇವತ್ತು ನಾವೊಂದು ಬಹಳ ಶಿಕ್ಷಣದಲ್ಲಿ ವಿಶೇಷ ಆಗಿರ್ತಕ್ಕಂಥ ದಿನವನ್ನು ನೋಡ್ತಾ ಇದ್ದೀವಿ. ಅದುವೇ ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನ. ಇದನ್ನು ಪ್ರತಿ ವರ್ಷ ಏನಪ್ಪ ಅಂತಂದ್ರೆ ಜೂನ್ 12ನೇ ತಾರೀಕು ಇದನ್ನು ಆಚರಣೆ ಮಾಡ್ತಾರೆ. 2002ರಿಂದ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯರು ಇವ್ರು ಏನಪ್ಪ ಅಂದ್ರೆ 2002ರಿಂದ ಹಿಡಿದು ಪ್ರತಿ ವರ್ಷ ಜೂನ್ 12ನೇ ತಾರೀಕನ್ನು ಏನಂತ ಆಚರಣೆ ಮಾಡ್ಕೊಂತ ಬರಕತ್ತಾರ, ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನ. ಈ ದಿನದ ವಿಶೇಷ ಏನು, ಯಾಕೆ ಇದನ್ನು ಆಚರಣೆ ಮಾಡ್ತಾರೆ? ಈ ದಿನದ ಉದ್ದೇಶ ಏನಪ್ಪ ಅಂತಂದ್ರೆ 5 ವರ್ಷದಿಂದ 17 ವರ್ಷದ ಒಳಗಿನ ಮಕ್ಕಳು, 5 ವರ್ಷದಿಂದ 17 ವರ್ಷದ ಒಳಗಿನ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಅವ್ರಿಗೆ ಶಿಕ್ಷಣ ಸಿಗಬೇಕು, ಅವರು ಶಿಕ್ಷಣದಿಂದ ವಂಚಿತರಾಗಬಾರ್ದು. ಅವ್ರನ್ನ ನಾವೇನು ಮಾಡಕತ್ತಾರೆ, ಸಮಾಜ ಅವ್ರನ್ನ ಬಾಲ ಕಾರ್ಮಿಕರನ್ನ ಏನು ಮಾಡಕತ್ತಾರೆ, ಹೋಟೆಲ್ಗಳಲ್ಲಿ ಬೇರೆ ಬೇರೆ ಕಡೆ ದುಡಿಸ್ಕೊತಾರ ಅಥವಾ ಎಲ್ಲಾದ್ರೂ ಗ್ಯಾರೇಜ್ಗಳಲ್ಲಿ. ಸೊ ಒಟ್ಟು ಅವರಿಗೆ ಆಡ್ತಕ್ಕಂಥ ವಯಸ್ಸದಾಗ, ಪಾಠ ಕಲಿತಕ್ಕಂಥ ವಯಸ್ಸದಾಗ ಅವ್ರನ್ನ ಆಟೋಟಗಳಿಗೆ ಪಾಠಗಳಿಗೆ ಒಪ್ಪಿಸ್ಬೇಕು, ಶಿಕ್ಷಣಕ್ಕೆ ಒಪ್ಪಿಸ್ಬೇಕು ಅವ್ರನ್ನ. ಅದು ಬಿಟ್ಟು ದುಡಿಸೋದಲ್ಲ. ಈ ತಂದೆ ತಾಯಿಗಳಿಗೆ ಬಡತನ ಅಂತೇಳಿ ಆ 5 ವರ್ಷದಿಂದ 17 ವರ್ಷದ ಮಕ್ಕಳಿಗೆ ಎಲ್ಲೇನ ಸದಿತಿಗೆ ಕಳಿಸಿದೆ, ಇಲ್ಲ ಗ್ಯಾರೇಜಿಗೆ ಕಳಿಸಿದೆ, ಇಲ್ಲ ಮತ್ತೆಲ್ಗೂ ಕಳಿಸಿದೆ ಅಂತ ಮಾಡಂಗಿಲ್ಲ. ಇದರ ಅರಿವು ಜಗತ್ತಿಗೆ ಆಗಲಿ ಅಂತ ಕಾರಣದಿಂದ, ಸದುದ್ದೇಶದಿಂದ ಏನು ಮಾಡಿದರು, ಪ್ರತಿ ವರ್ಷ ಜೂನ್ 12ನ್ನ ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನ ಅಂತ ಆಚರಣೆ ಮಾಡ್ಕೊತ ಬಂದರು. ಇನ್ನೂ ಏನಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ಸಿಟಿದಾಗ ಈಗೆಲ್ಲ ಕೇಳ್ತೀರಿ ನೀವು, ಡ್ರಗ್ಸ್ ಆಗಿರ್ಬೋದು, ಮಾದಕ ವಸ್ತುಗಳನ್ನು ಬಾಲ ಕಾರ್ಮಿಕರು ಮಾರಾಟ ಮಾಡ್ತಕ್ಕಂಥ ದುಸ್ಥಿತಿ ಬಂದದ. ಸೊ ಭಾಳಷ್ಟು ಕರಾಳ ಜಗತ್ತಿನಲ್ಲಿ ಬಾಲ ಕಾರ್ಮಿಕರು ಬೆಳೆದೇ ಇರಲಿ, ಅವ್ರಿಗೆ ಶಿಕ್ಷಣ ಸಿಗಲಿ, ಏನಂತೀವಲ್ಲ ಮುಂದಿನ ಭಾಸ್ಕರರಿಗೆ, ಬಾಳಿನ ಭಾಸ್ಕರರಿಗೆ ಏನಪ್ಪ ಅಂತಂದ್ರೆ ಕತ್ತಲೆ ಆವರಿಸದಿರಲಿ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು, ಹೌದಾ? ಭಾವಿ ಭಾಸ್ಕರರು, ನಾಳಿನ ಭಾಸ್ಕರರು. ಭಾಸ್ಕರ ಅಂದ್ರೆ ಸೂರ್ಯ. ಅವ್ರಿಗೆ ಕತ್ತಲ ಆವರಿಸದೇ ಇರಲಿ. ಅವ್ರಿಗೆ ಕತ್ತಲ ಆವರಿಸಬಾರ್ದಂದ್ರೆ ಅವ್ರಿಗೆ ಏನು ಬೇಕು, ಅವ್ರ ಜೀವನದಾಗ ಶಿಕ್ಷಣ ಬೇಕು. ಅದಕ್ಕಂತಲೇ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಭಾರತ ಸರ್ಕಾರ ಡಿಸೈಡ್ ಮಾಡ್ಯಾರ. 6ರಿಂದ 14 ವರ್ಷದ ಮಕ್ಕಳು ಒಟ್ಟ ಸಾಲಿ ಬಿಡಂಗಿಲ್ಲ, ಬಿಟ್ರೆ ಅದು ಶಿಕ್ಷಾರ್ಹ ಅಪರಾಧ. ಅವ್ರನ್ನ ಬಾಲ ಕಾರ್ಮಿಕರಂತಲೇ ಕನ್ಸಿಡರ್ ಮಾಡ್ತಾರೆ. 6ರಿಂದ 14 ವರ್ಷದ ಮಕ್ಕಳನ್ನು ಅಂತ ತಂದೆ ತಾಯಿಗೆ ಏನಾದರೂ ಸಿಕ್ಕರು ಅಥವಾ ಅವ್ರ ಮಾಲಕರು ಸಿಕ್ಕರಪ್ಪ ಅಂದ್ರೆ ಅವರಿಗೆ ಜೈಲಿಗೆ ಹಾಕ್ತಾರೆ. ನೆನ್ಪಿಟ್ಕೋರಿ, ಬಾಲ ಕಾರ್ಮಿಕರು ಯಾರಪ್ಪ ಅಂದ್ರೆ 6ರಿಂದ 14 ವರ್ಷದ ನಡುವಿರ್ತಕ್ಕಂಥ ಮಕ್ಕಳು. ಅವ್ರು ಏನಾದರೂ ದುಡಿಯಕ್ಕೆ ಹೋದ್ರಪ್ಪ ಅಂದ್ರೆ ಅವ್ರಿಗೆ ಬಾಲ ಕಾರ್ಮಿಕರು ಅಂತ ಕರೀತಾರೆ. ಅಂತ ತಂದೆ ತಾಯಿಗಳನ್ನ ಅಥವಾ ಅವ್ರನ್ನ ಯಾರು ದುಡ್ಸತ್ತಾರಲ್ಲ ಆ ಮಾಲಕರನ್ನ ಸಿಗಬಿದ್ರಪ್ಪ ಅಂದ್ರೆ ಅವರಿಗೆ ಜೈಲು ಶಿಕ್ಷೆ ಆಗ್ತದ, 20,000 ರೂಪಾಯಿ ದಂಡ ಮತ್ತು 1 ವರ್ಷದ ಶಿಕ್ಷೆ. ಹಿಂಗೆ ಕಂಟಿನ್ಯೂ ಅಷ್ಟು ಹೇಳಿದ್ರು ಕೂಡ ಮತ್ತೆ ಬಾಲ ಕಾರ್ಮಿಕರನ್ನೇ ತಗೊಂಡಪ್ಪ ಅಂದ್ರೆ 3 ವರ್ಷ ಜೈಲು ಶಿಕ್ಷೆ ಆಗ್ತದೆ ಅವ್ರಿಗೆ. ಆ ಮಕ್ಕಳಿಗೆ ಏನಿದ್ರು ಕೂಡ ಶಿಕ್ಷಣ ಸಿಗಬೇಕು, ಅವರು ಶಿಕ್ಷಣದಿಂದ ವಂಚಿತರಾಗಬಾರ್ದು. ನಿಮ್ಗೆಲ್ಲರಿಗೂ ಗೊತ್ತು, ಶಿಕ್ಷಣ ಬದುಕಿನ ಔತಣ, ಹೌದಾ? ಶಿಕ್ಷಣ ಇದ್ದರೆ ಏನಪ್ಪ ಅಂದ್ರೆ ನಾಳೆಗೆ ನಮ್ಮ ಬದುಕು ಸುಂದರಮಯ ಆಗ್ತದ. ಶಿಕ್ಷಣ ಇಲ್ಲಪ್ಪ ಅಂತಂದ್ರೆ ಮತ್ತೆ ಅವ್ರ ಜೀವನ ಪೂರ್ತಿ ಏನಪ್ಪ ಅಂತಂದ್ರೆ ಅದೇ ಕೆಲಸ ಮಾಡ್ಕೊಂತ ಹೋಗ್ಬೇಕಾಗ್ತದೆ. ಈ ವಯಸ್ಸು ಈ ಏನದಲ್ಲ, ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್. ಈ ಗೋಲ್ಡನ್ ಲೈಫನ್ನು ಕಸ್ಕೊಳ್ತಕ್ಕಂಥ ಹಕ್ಕು ಯಾರಿಗಿಲ್ಲ, ನಿಮ್ಮ ತಂದೆ ತಾಯಿಗಳಿಗಿಲ್ಲ, ಆ ಮಾಲಕರಿಗೂ ಇಲ್ಲ. ಸೊ ಅದೆಲ್ಲ ತಿಳಿಲಿ ಜಗತ್ತಿಗೆ ಅಂತೇಳಿ ಈ ದಿನವನ್ನು ILOದವರು, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ದವರು ಜಾರಿಗೆ ತಂದರು ಪ್ರತಿ ವರ್ಷ. ಅದಕ್ಕೆ ಸಹಾಯವಾಣಿ ಅದ 10, 9, 8. ಅದನ್ನ ಹೆಂಗೆ ಓದ್ಬೇಕಪ್ಪ ಅಂದ್ರೆ 10, 9, 8. ನಿಮ್ಗೆ ನೆನಪಿರ್ಲಿ ಅಂತ ಫೋನ್ ನಂಬರ್ ಹಂಗದ. ಯಾರಾದರೂ ಬಾಲ ಕಾರ್ಮಿಕರು ನಿಮ್ಮ ಸುತ್ತಮುತ್ತ ಕಂಡ್ರಪ್ಪ ಅಂದ್ರೆ ಈ ನಂಬರಿಗೆ ಫೋನ್ ಮಾಡ್ಬೋದು. ನೀವು ನಿಮ್ಮ ಹೆಸರನ್ನ ಹೇಳಲ್ಲ ಅವ್ರು ಬಂದು ಎಲ್ಲಿ ಆ ಬಾಲ ಕಾರ್ಮಿಕರಿಗೆ ದುಡ್ಸಕತ್ತಾರಲ್ಲ ಅವರಿಗೆ ಏನಪ್ಪ ಅಂದ್ರೆ ಬಿಡಿಸಿ ಆ ಮಾಲಕರಿಗೆ ಏನಪ್ಪ ಅಂದ್ರೆ ತಕ್ಕ ಶಾಸ್ತಿ ಮಾಡ್ತಾರೆ ಸರ್ಕಾರ. ಅದಕ್ಕಂತಲೇ ಸರ್ಕಾರದಿಂದ ಒಂದು ಸಹಾಯವಾಣಿ ಅದ 10, 9, 8. ಅದು 1098 ಅಲ್ಲ. ಅದನ್ನು ಓದ್ತಕ್ಕಂಥ ವಿಧಾನ ಏನಪ್ಪ ಅಂದ್ರೆ 10, 9, 8. ನಿಮ್ಗೆ ಈಸಿ ಆಗಲಿ ಅಂತ ಈ ನಂಬರ್ನ ಕೊಟ್ಟಾರೆ. ನಿಮ್ಮ ಸುತ್ತಮುತ್ತ ಯಾರಾದ್ರೂ ಬಾಲ ಕಾರ್ಮಿಕರು ಕಂಡ್ರೆ ಈ ನಂಬರಿಗೆ ಫೋನ್ ಮಾಡಿರಿ. ನಿಮ್ಮ ಹೆಸರನ್ನು ಹೇಳಲ್ಲ ಅವರು. ಸರ್ಕಾರಿ ಅಧಿಕಾರಿಗಳು ಬಂದು ಎಲ್ಲಿ ವರ್ಕ್ ಮಾಡ್ತಿರ್ತಾರಲ್ಲ ಅವ್ರ ಮಾಲಕರಿಗೆ ತಕ್ಕ ಶಾಸ್ತಿನೇ ಮಾಡ್ತಾರೆ. ಅವರು ಪೇರೆಂಟ್ಸ್ ಆಗಿರ್ಬೋದು, ಇಲ್ಲ ದುಡ್ಸೋದಕ್ಕಾಗ್ತಕ್ಕಂಥ ಮಾಲಕ ಆಗಿರ್ಬೋದು. ಯಾಕಪ್ಪ ಅಂತಂದ್ರೆ ಅವರು ಶಾಲೆಯಿಂದ ಹೊರ ಉಳಿಬಾರ್ದು. ಯಾಕಪ್ಪ ಅಂದ್ರೆ ನಾಳೆ ಅವರೇ ಈ ಭವಿಷ್ಯದ ಪ್ರಜೆಗಳು. ಅವರ
ಜೀವನ ಸುಖಮಯ ಆಗಿರ್ಬೇಕಪ್ಪ ಅಂದ್ರೆ ಈ ಏಜ್ದಾಗ ಅವ್ರಿಗೆ ಶಿಕ್ಷಣ ಸಿಗಬೇಕು ಅಂತಕ್ಕಂಥ ಸದುದ್ದೇಶದಿಂದ ಈ ಸಹಾಯವಾಣಿಯನ್ನು ತೊಗೊಂಡಾರ. ನೆನ್ಪಿಟ್ಕೊರಿ, ಇದು 10, 9, 8 ನಿಮ್ಮ ಸುತ್ತಮುತ್ತ ಯಾರಾದರೂ ಬಾಲಕಾರ್ಮಿಕರು ಕಂಡ್ರಪ್ಪ ಅಂದ್ರೆ ಈ ಫೋನ್ ನಂಬರ್ ಮಾಡಿರಿ. 24 ಗಂಟೆ ಚಾಲು ಇರ್ತದೆ ಅದು. ನೀವು ರಾತ್ರಿ 1ಕ್ಕೆ ಮಾಡ್ರಿ, ಯಾವಾಗನ ಮಾಡಿ. ನಿಮ್ಮ ಹೆಸರನ್ನು ಗೌಪ್ಯವಾಗಿ ಇಡ್ತಾರೆ. ನಿಮ್ಮ ಹೆಸರು ಹೇಳಲ್ಲ ಇಂಥವ್ರು ಫೋನ್ ಮಾಡಿರಿ ಅಂತ. ಗೌಪ್ಯವಾಗಿಟ್ಟೆ ಅಲ್ಲಿ ಆ ಜಾಗಕ್ಕೆ ಬಂದು ಆ ಹುಡುಗರನ್ನ ಬಿಡಿಸಿ ಅವ್ರಿಗೆ ಮತ್ತೆ ಸಾಲಿಗೆ ಹಸ್ತಕ್ಕಂಥ ಜವಾಬ್ದಾರಿ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಅದನ್ನು ತಗೊಳ್ತಾರೆ. ಸೊ ಇಷ್ಟು ಏನಪ್ಪ ಅಂದ್ರೆ ಬಾಲ ಕಾರ್ಮಿಕರ ವಿರೋಧಿ ದಿನದ ಏನಪ್ಪ ಅಂದ್ರೆ ಇಷ್ಟು ಎಲ್ಲ ಸರ್ಕಾರ ಮಾಡಿದೆ. ಸೊ ಇವತ್ತು ಒಬ್ಬ ವಿಜ್ಞಾನಿಯನ್ನು ನೋಡೋಣ. ಯಾವ ವಿಜ್ಞಾನಿ? ಅವರು ಬಾಲ ಕಾರ್ಮಿಕ. ನೋಡ್ರಿ, ಯಾಕೆ ನಾವು ಸಾಲಿ ಓದಬೇಕು, ಈ ಶಿಕ್ಷಣ ಯಾಕೆ ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ಕೊನೆಯಲ್ಲಿ ಈ ಇವ್ರದ್ದು ಜೀವನ ಚರಿತ್ರೆಗಳನ್ನು ಹೇಳ್ತೇವೆ. ಎಲ್ಲರೂ ಕೂಡ, ಎಲ್ಲ ಬಾಲ ಕಾರ್ಮಿಕರು ಕೂಡ ವಿಜ್ಞಾನಿಗಳಾಗಲ್ಲ. ಎಲ್ಲೋ ಅಪರೂಪ. ಪ್ರತಿಯೊಬ್ಬರಿಗೂ ಶಿಕ್ಷಣ ಬೇಕೇ ಬೇಕು, ಪ್ರತಿಯೊಬ್ಬರಿಗೂ ಗುರುಗಳು ಮಾರ್ಗದರ್ಶಕರು ಬೇಕೇ ಬೇಕು ಅಂತ ಒಬ್ಬ ವಿಜ್ಞಾನಿ ಇವರು. ಅವರಿಗೂ ಕೂಡ ಸಣ್ಣ ವಯಸ್ಸಿನಾಗೆ ಏನಾಗ್ತದಪ್ಪ ಅಂದ್ರೆ ಶಿಕ್ಷಣ ವಂಚಿತರಾಗ್ತಾರೆ. ಬಡತನದ ಕಾರಣದಿಂದ ಅವರು ಕೂಡ ಸಣ್ಣ ವಯಸ್ಸಿಗೆ ಶಿಕ್ಷಣ ವಂಚಿತರಾಗಿ ಬೇರೆ ಕಡೆ ದುಡಿದು ಜಗತ್ತಿನಲ್ಲೇ ಫೇಮಸ್ ಸೈನ್ಸಿಸ್ಟ್ ಆಗ್ತಾರೆ. ಅವ್ರ ಬಗ್ಗೆ ಈಗ ನೋಡೋಣ. ಜಗತ್ತಿನಲ್ಲೇ ಒನ್ ಆಫ್ ದ ಗ್ರೇಟೆಸ್ಟ್ ಮೈಂಡ್ಸ್ ಯಾರಪ್ಪ ಅಂತಂದ್ರೆ ಮೈಕಲ್ ಫ್ಯಾರಡೆ. ಅವ್ರ ಹೆಸರೇನು? ಮೈಕಲ್ ಫ್ಯಾರಡೆ. ನೆನ್ಪಿಟ್ಕೋರ ಹೆಸರು ಮೈಕಲ್ ಫ್ಯಾರಡೆ. ಇವರು ಇಂಗ್ಲೆಂಡ್ ದೇಶದ ಹುಡ್ತಾರೆ. ಇವರು ಇಂಗ್ಲೆಂಡದವರು. 1791 ಇವರು ಯಾರು? ಮೈಕಲ್ ಫ್ಯಾರಡೆ ಅವರು ಇಂಗ್ಲೆಂಡ್ ದೇಶದಾಗ ಇವ್ರದ್ದು ಜನನ ಆಗ್ತದ. 4 ಮಂದಿ ಮಕ್ಕಳು ಇವ್ರ ಅಪ್ಪಗ. ಬಡತನದ ಸಂಸಾರ. ಇವರು ಮೂರನೇದವ್ರು. ಏನಾಗ್ತದ, ನಿಮ್ಮಷ್ಟು ಒಂದು 6ನೇ ಕ್ಲಾಸ್ ತನಕ ಓದ್ತಾರೆ. ಪ್ರಾರಂಭಿಕ ಹಂತದಾಗ ಸ್ವಲ್ಪ ಶಿಕ್ಷಣ ಅವರಿಗೆ ಸಿಗ್ತದ. ಆಮೇಲೆ ಬಡತನದ ಕಾರಣದಿಂದ ಅವ್ರಿಗೆ ಶಿಕ್ಷಣ ನಿಂತು ಹೋಗ್ತದೆ. ಅಂದ್ರೆ ಶಿಕ್ಷಣಕ್ಕೆ ದುಡ್ಡು ಇರಲ್ಲ. ಹಿಂಗಾಗಿ ಅವ್ರು ಏನಪ್ಪ ಅಂತಂದ್ರೆ ಒಂದು ಪುಸ್ತಕದ ಅಂಗಡಿದಾಗ ಕೆಲ್ಸಕ್ಕೆ ಸೇರ್ತಾರೆ. ಪುಸ್ತಕದ ಅಂಗಡಿ ಗೊತ್ತಲ್ಲ, ಬುಕ್ ಮಾರೋರು ಮತ್ತು ಬೈಂಡಿಂಗ್, ಪುಸ್ತಕ ಮಾರಾಟ ಮತ್ತು ಬೈಂಡಿಂಗ್ ಮಾಡ್ತಕ್ಕಂಥ ಅಂಗಡಿದಾಗ ಕೆಲ್ಸಕ್ಕೆ ಸೇರ್ತಾರೆ. ಸೇರಿ ನೋಡ್ರಿ, 6ನೇ ಕ್ಲಾಸ್ ತನಕ ಓದಿರ್ತಾರೆ. ಅವ್ರಿಗೆ ಸ್ವಲ್ಪ ಓದು ಬರ ಗೊತ್ತಿರ್ತದೆ. ಈಗೆಲ್ಲ ನೀವು 6ನೇ ಕ್ಲಾಸ್ 7ನೇ ಕ್ಲಾಸ್ ನಿಮ್ಗೆ ಓದಕ್ಕೆ ಬರೀಕ್ ಬರ್ತದೆ, ಅವ್ರಿಗೂ ಸ್ವಲ್ಪ ಓದಕ್ಕೆ ಬರೀಕ್ ಬರ್ತದೆ. ಸೊ ಅವಾಗ ಏನು ಮಾಡ್ತಾರೆ, ಫ್ರೀ ಟೈಮ್ದಾಗ ಬುಕ್ ಮಾಡೋ ಟೈಮಿಗೆ ಮಾಡ್ತಾರೆ, ಬೈಂಡಿಂಗ್ ಮಾಡೋ ಟೈಮಿಗೆ ಬೈಂಡಿಂಗ್ ಮಾಡ್ತಾರೆ. ಫ್ರೀ ಟೈಮ್ ಸಿಕ್ಕಾಗ ಆ ಪುಸ್ತಕಗಳನ್ನು ಓದ್ತಿರ್ತಾರೆ. ಯಾಕಂದ್ರೆ ಪುಸ್ತಕದ ಅಂಗಡಿಗೆ ಕೆಲಸಕ್ಕಿದ್ರಲ್ಲ, ಅಲ್ಲಿ ಚಲೋ ಬುಕ್ಗಳನ್ನು ಓದಿ ಸೆಲ್ಫ್ ಮೋಟಿವೇಶನ್ನ ಮಾಡ್ಕೊಳ್ತಾರೆ. ನೋಡ್ರಿ, ಒಳ್ಳೊಳ್ಳೆ ಯಾರಪ್ಪ ಅಂತಂದ್ರೆ ತತ್ವಜ್ಞಾನಿಗಳು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ಓದಿ ನಾನು ಕೂಡ ಈ ಉತ್ತಮ ಅಂಶಗಳನ್ನು ನನ್ನ ಜೀವನದಾಗ ಅಳವಡಿಸ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿ ಪುಸ್ತಕಗಳನ್ನು ಓದಿ ಸೆಲ್ಫ್ ಮೋಟಿವೇಟ್, ತಮಗೆ ತಾವೇ ಗುರು ಆಗೋದು. ಅವ್ರಿಗೆ ಯಾರು ಗುರು ಇದ್ದಿದ್ದಿಲ್ಲ. ಅಥವಾ ಶಾಲೆ ಬಿಟ್ಟ ಮಗುವುದು, ತಮಗೆ ತಾವೇ ಗುರು ಆಗ್ತಾರೆ. ಓದಿ ಬರೆದು ಮೋಟಿವೇಟ್ ಆಗ್ತಾರೆ. ನಾನು ಕೂಡ ಮುಂದೆ ಏನಾದರೂ ಸಾಧಿಸಬೇಕು, ಪ್ರಪಂಚಕ್ಕೆ ಏನಾದರೂ ಕೊಡಬೇಕಂತ. ನೋಡ್ರಿ, 6ನೇ ವಯಸ್ಸು, ದಟ್ ಮೀನ್ಸ್ 6ನೇ ಕ್ಲಾಸಿಗೆ ಶಾಲೆ ಬಿಟ್ಟ ಮಗುವುದು ಆ ಅಂಗಡಿಯಾಗ 7 ವರ್ಷ ಕೆಲಸ ಮಾಡ್ತಾರೆ. ಎಷ್ಟು ವರ್ಷ? 7 ವರ್ಷ ಕೆಲಸ ಮಾಡಿ ನೆಕ್ಸ್ಟು ಅವರ 20ನೇ ವಯಸ್ಸಿದಾಗ 12-13 ವಯಸ್ಸಿಗೆ ಶಾಲೆ ಬಿಟ್ಟಿರ್ತಾರೆ. 7-8 ವರ್ಷ ಅಂಗಡಿಗೆ ಕೆಲಸ ಮಾಡ್ತಾರೆ, ಬುಕ್ ಮಾಡ್ತಕ್ಕಂಥ ಮತ್ತು ಬೈಂಡಿಂಗ್ ಮಾಡ್ತಕ್ಕಂಥ ಅಂಗಡಿ. ಆಮೇಲೆ 20 ವರ್ಷ ಅವ್ರಿಗೆ ಸ್ವಲ್ಪ ಬುದ್ಧಿ ಬರೋಣ. ಇಂಗ್ಲೆಂಡ್ದಾಗ ಹಂಫ್ರಿ ಡೇವಿ ಅಂತ ಒಬ್ಬ ದೊಡ್ಡ ವಿಜ್ಞಾನಿ. ನೀವೆಲ್ಲ ಕೇಳಿದ್ರಿ, ನಗಿಸುವ ಅನಿಲ ನೈಟ್ರಸ್ ಆಕ್ಸೈಡ್ N2O ಅಂತ ಕರಿತೀವಿ. ಇಂದಕ್ಕೆ ಶ್ರೀಮಂತರು ಪಾರ್ಟಿಗಳದಾಗೆಲ್ಲ ಅನಿಲ ಆ ಗ್ಯಾಸನ್ನು ಬಿಟ್ಟುಬಿಟ್ರೆ ನಗು ಬರ್ತದೆ. ಈಗೂ ಅದದು ನೋಡ್ರಿ, ಇಲ್ಲಿ ಹಂಫ್ರಿ ಡೇವಿ ಅಂತ ಅನಿಲವನ್ನು ಕಂಡುಹಿಡಿತಕ್ಕಂಥ ದೊಡ್ಡ ವಿಜ್ಞಾನಿ ಅವರು. ನಗಿಸುವ ಅನಿಲ ಅದು ಯಾವುದು? N2O ನೈಟ್ರಸ್ ಆಕ್ಸೈಡ್. ಇಂದಕ್ಕೆಲ್ಲ ಶ್ರೀಮಂತರ ಪಾರ್ಟಿಗಳದಾಗ ಅನಿಲವನ್ನು ಬಿಟ್ಟರೆ ತನ್ನ ತಾನೇ ನಗು ಬರ್ತದೆ ಅಂತ ಒಂದು ಅನಿಲವನ್ನು ಕಂಡಿರ್ತಕ್ಕಂಥ ವಿಜ್ಞಾನಿ. ಅವರು ಸ್ಪೀಚ್ ಕೊಡೋಕೆ ಬಂದಿರ್ತಾರೆ. ಸ್ಪೀಚ್ ಕೊಡೋಕೆ ಬಂದಾಗ ಅವರು ದೊಡ್ಡ ವಿಜ್ಞಾನಿ ಅಲ್ಲ, ಇವ್ರ ಮಾತನ್ನು ನಾನು ಕೇಳಬೇಕಂತೇಳಿ ಅವರ ಒಂದು ಸ್ಪೀಚಿಗೆ ಹೋಗ್ತಾರೆ. ಹೋಗಿ ಏನಪ್ಪ ಅಂದ್ರೆ ಅವ್ರು ಏನೇನು ಹೇಳ್ತಾರಲ್ಲ ಅದನ್ನೆಲ್ಲ ಇವರು ಒಂದು ಟಿಪ್ಪಣಿ ಮಾಡ್ಕೋತಾರೆ, ಒಂದು ಕಾಪಿ ಬರ್ಕೋತಾರೆ. ಇಂಪಾರ್ಟೆಂಟ್ ಎಲ್ಲ 2-3 ಸರ್ತಿ ಅವ್ರ ಭಾಷಣಗಳನ್ನು ಕೇಳಿ ಒಂದು 300 ಪೇಜ್ ಆಗಷ್ಟು ಇವರೇ ಟಿಪ್ಪಣಿಗಳನ್ನು ಮಾಡಿ ಅವ್ರಿಗೆ ಕಳಿಸ್ಕೊಡ್ತಾರೆ ಹಂಫ್ರಿ ಡೇವಿ ಅವರಿಗೆ. ಅವ್ರು ಡೇವಿ ಅವ್ರು ನೋಡ್ತಾರೆ, ಎಷ್ಟು ಚಂದ ಬರ್ತಾನಲ್ಲ ಹುಡುಗ, ನಾನು ಮಾಡಿದ ಭಾಷಣವನ್ನು ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ತನ್ನೂ ಕೂಡ ಪಾಯಿಂಟ್ಸಾಗಿ ಬಡ್ದಾನಲ್ಲ, ಯಾರ ಇವ ಅಂತೇಳಿ ಭಾಳ ಏನಪ್ಪ ಅಂತಂದ್ರೆ ಅವನಿಗೆ ಕರ್ಸ್ಕೊಂಡು ಎಲ್ಲ ಒಂದು ಜೀವನ ಚರಿತ್ರೆ ಕೇಳ್ತಾರೆ. ಡೇವಿ ಅವರು ಇವ್ರನ್ನ ಕರ್ಸ್ಕೊಂಡು ಒಳ್ಳೆಯ ಹುಡುಗ ಇದ್ದಂಗ ಅಂತೇಳಿ ಅವರು ಹೇಳಿದ್ನೆಲ್ಲ ಆ ನೈಟ್ರೋಜನ್ ಜೊತೆ ಪ್ರಯೋಗ ಮಾಡೋದ್ನಾಗ ಅವ್ರ ದೃಷ್ಟಿ ದೋಷ ಆಗ್ತದೆ. ಅಂದ್ರೆ ದೃಷ್ಟಿಯನ್ನು ಸೊ ದೃಷ್ಟಿ ದೋಷ ಆಗಿ ಅವ್ರಿಗೊಬ್ಬರು ಅಸಿಸ್ಟೆಂಟ್ ಬೇಕಲ್ಲ, ಇವ್ರನ್ನೇ ಅಸಿಸ್ಟೆಂಟ್ ಆಗಿ ತಗೋತಾರೆ. ನೋಡ್ರಿ, ಯಾವಾಗ ಹಂಫ್ರಿ ಡೇವಿ ಅವರು ಇದನ್ನೆಲ್ಲ ನೋಡಿ ಈತನನ್ನು ಮೆಚ್ಚಿ ಏನು ಮಾಡ್ತಾರಪ್ಪ ಅಂತಂದ್ರೆ ನೈಟ್ರೋಜನ್ ಪ್ರಯೋಗಗಳನ್ನು ಮಾಡೋದ್ನಾಗ ಅವ್ರ ಕಣ್ಣಿಗೆ ದೃಷ್ಟಿ ದೋಷ ಆಗ್ತದೆ. ಸೊ ಕಣ್ಣು
ಮಂಜಾಗ್ತದ, ಅವಾಗ ಒಬ್ಬ ಸಹಾಯಕ ಬೇಕಲ್ಲ, ಇವ್ರನ್ನೇ ತಮ್ಮ ಸಹಾಯಕ ಆಗಿ ಜಾಯ್ನಿಂಗ್ ಮಾಡ್ಕೋತಾರೆ. ಯಾರನ್ನ? ಮೈಕಲ್ ಫ್ಯಾರಡೆ ಅವ್ರನ್ನ. ಅಲ್ಲಿಂದ ಅವ್ರ ಜೀವನನೇ ಬದಲಾಗ್ತದೆ ನೋಡ್ರಿ. ಅಲ್ಲಿಂದ ಅವ್ರು ಏನೇನು ಕಂಡುಹಿಡಿತಾರಪ್ಪ ಅಂತಂದ್ರೆ ವಿದ್ಯುತ್ ಕಾಂತೀಯ ಪ್ರೇರಣೆ, ದೊಡ್ಡದು ಏನು ನಿಮ್ಗೆ 10th ಬರ್ತದ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರೀತಾರೆ. ವಿದ್ಯುತ್ ಕಾಂತೀಯ ಪ್ರೇರಣೆ, ಎಲ್ಲಿ ವಿದ್ಯುತ್ ಇರ್ತದ ಅಲ್ಲಿ ಕಾಂತ ಇರ್ತದೆ, ಅಯಸ್ಕಾಂತ. ಎಲ್ಲಿ ಅಯಸ್ಕಾಂತ ಇರ್ತದ ಅಲ್ಲಿ ವಿದ್ಯುತ್ ಇರ್ತದ ಅಂತ ಇಡೀ ಜಗತ್ತಿಗೆ ಮೊದಲು ತೋರಿಸ್ಕೊಟ್ಟವ್ರು ಯಾರಪ್ಪ ಅಂತಂದ್ರೆ ಮೈಕಲ್ ಫ್ಯಾರಡೆ ಅವರು. ಮತ್ತು ಮೋಟ್ರ್ಗಳು, AC ಮೋಟ್ರ್, DC ಮೋಟ್ರ್ ಬರ್ತಾವಲ್ಲ, ಅದಕ್ಕೆಲ್ಲ ಮೂಲ ಪ್ರೇರಣೆ ಯಾರಪ್ಪ ಅಂತಂದ್ರೆ ಮೈಕಲ್ ಫ್ಯಾರಡೆ. ನೋಡ್ರಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನ ಕಂಡುಹಿಡಿತಾರೆ, ಮೋಟ್ರುಗಳನ್ನು AC ಮೋಟ್ರ್ ಮತ್ತು DC ಮೋಟ್ರಿಗೆ ಬೇಕಾಗಿರ್ತಕ್ಕಂಥ ನಿಯಮಗಳನ್ನು ರೂಪಿಸ್ತಾರೆ. ಅದೇ ರೀತಿ ನಾವು ಕ್ಯಾಥೋಡು, ಆ್ಯನೋಡು, ಎಲೆಕ್ಟ್ರೋಡು, ಅಯಾನ್ಗಳಂತ ಏನು ಕರಿತೀವಲ್ಲ, ಇವೆಲ್ಲ ಶಬ್ದಗಳನ್ನು ಕೂಡ ಅವರೇ ಜನಪ್ರಿಯಗೊಳಿಸ್ತಾರೆ. ಬೆಂಜಿನ್ ಮತ್ತು ಟಾಲಿನ್ ಅಂತ ಬರ್ತದೆ ಕೆಮಿಸ್ಟ್ರಿದಾಗ, ಇವರು ಬೆಂಜಿನನ್ನು ಕಂಡುಹಿಡಿತಾರೆ. ಬೆಂಜಿನ್ ಇದು ಒಂದು ಧಾತು, ಈ ಧಾತುವನ್ನು ಇವರು ಯಾರಪ್ಪ ಅಂತಂದ್ರೆ ಇವರು ಕಂಡುಹಿಡಿತಾರೆ ಮೈಕಲ್ ಫ್ಯಾರಡೆ ಅವರು. ಇವರು ಭೌತಶಾಸ್ತ್ರಜ್ಞನೂ ಅವರು ಮತ್ತು ರಾಸಾಯನಶಾಸ್ತ್ರಜ್ಞನೂ ಕೂಡ ಹೌದು. ಎರಡು ಫಿಸಿಸಿಸ್ಟ್ ಆ್ಯಂಡ್ ಕೆಮಿಸ್ಟ್ರಿಯನ್ ಎರಡೂ ಕೂಡ ಇವರು, ಎರಡು ವಿಜ್ಞಾನಿನೇ ಇವರು. ಬೆಂಜಿನ್ ಕಂಡುಹಿಡಿತಾರೆ ಮತ್ತು ಇವೆಲ್ಲ ಪದಗಳನ್ನು ಜನಪ್ರಿಯಗೊಳಿಸ್ತಾರೆ. ಎಷ್ಟು ಫೇಮಸ್ ಇದ್ದರು ಇವರಪ್ಪ ಅಂತಂದ್ರೆ, ಇವರು ಹೇಳಿದ್ನಲ್ಲ ಬರೀ ಓದಿದ್ದು 6ನೇ ಕ್ಲಾಸ್, ಆಗಿದ್ದು ಜಗತ್ತೇ ಮೆಸ್ತಕ್ಕಂಥ ವಿಜ್ಞಾನಿ. ನಿಮಗೆಲ್ಲ ಆಲ್ಬರ್ಟ್ ಐನ್ಸ್ಟೀನ್ ಗೊತ್ತು ಹೌದಾ, ಆಧುನಿಕ ಫಿಸಿಕ್ಸ್ನ ಪಿತಾಮಹ. ಇವರು ಯಾರು ಆಲ್ಬರ್ಟ್ ಐನ್ಸ್ಟೀನ್ ತಮ್ಮ ರೂಮ್ದಾಗ ಒಂದು 2-3 ಫೋಟೋ ಹಾಕೊಂಡಿರ್ತಾರೆ ತಮಗೆ ಯಾರ್ಯಾರು ಇನ್ಸ್ಪಿರೇಷನ್ ಅಂತ. ಆಲ್ಬರ್ಟ್ ಐನ್ಸ್ಟೀನ್ ಅವ್ರ ರೂಮ್ದಾಗ ನ್ಯೂಟನ್ ಅವ್ರದ್ದು ಫೋಟೋ ಇರ್ತದೆ ಹೌದಾ. ನೆಕ್ಸ್ಟ್ ಮೈಕಲ್ ಫ್ಯಾರಡೆ ಅವ್ರ ಫೋಟೋನು ಕೂಡ ಹಾಕೊಂಡಿರ್ತಾರೆ. ಯಾರು? ಆಲ್ಬರ್ಟ್ ಐನ್ಸ್ಟೀನ್. ಆಲ್ಬರ್ಟ್ ಐನ್ಸ್ಟೀನ್ ಅನ್ನೋದು ಗೊತ್ತು ನಮಗೆಲ್ಲ, ಆಧುನಿಕ ಭೌತಶಾಸ್ತ್ರದ ಪಿತಾಮಹ. ಅವರು ತಮ್ಮ ಕೋಣೆಯಲ್ಲಿ, ಓದುವ ಕೋಣೆಯಲ್ಲಿ ಈ ವಿಜ್ಞಾನಿಗಳು ಫೋಟೋ ಹಾಕೊಂಡಿರ್ತಾರೆ. ಅಂದರೆ ಇವ್ರು ನನಗೆ ಇನ್ಸ್ಪಿರೇಷನ್ ಅಂತ. ಅದರಲ್ಲಿ ಇವರು ಒಬ್ಬರು, ನ್ಯೂಟನ್ ಒಬ್ಬರು ಮತ್ತು ಮೈಕಲ್ ಫ್ಯಾರಡೆ ಒಬ್ಬರು. ಸುಮ್ಮನೆ ಅಲ್ಲ ಇಷ್ಟು ಸಾಧನೆ ಅಂದ್ರೆ. ಓದಿದ್ದು ಬರೀ 6ನೇ ಕ್ಲಾಸು, ಬಟ್ ಮಾಡಿದ್ದು ಜಗತ್ತೇ ಮೆಸ್ತಕ್ಕಂತಹ ಇನ್ವೆನ್ಷನ್ಗಳನ್ನು ಕಂಡುಹಿಡಿದ್ರು. 16ಕ್ಕೂ ಹೆಚ್ಚು ಇನ್ವೆನ್ಷನ್, ಇನ್ನೂ ನಾನು ಹೇಳ್ಕೊಂತಂದ್ರೆ ಭಾಳ ಅದೇ ಇವ್ರದ್ದು ಜೀವನ ಚರಿತ್ರೆ. 16ಕ್ಕೂ ಹೆಚ್ಚು ಪೇಟೆಂಟ್ಗಳನ್ನು ಪಡೆದಾರ, 16ಕ್ಕೂ ವಿವಿಧ ಕ್ಷೇತ್ರಗಳಲ್ಲಿ ವರ್ಕ್ ಮಾಡ್ಯಾರ. ಭಾಳಷ್ಟು ಏನಪ್ಪ ಅಂತಂದ್ರೆ ಪೇಟೆಂಟ್ಗಳನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಮೈಕಲ್ ಫ್ಯಾರಡೆ. ನೋಡ್ರಿ, ಅವ್ರನ್ನೂ ಕೂಡ ಬಿಟ್ಟದ್ದು ಸಾಲಿ ಸಣ್ಣ ವಯಸ್ಸಿಗೆ ಬಿಟ್ಟರು. ಆದ್ರೆ ಎಲ್ಲರಿಗೂ ಕೂಡ ಈ ಅವಕಾಶ ಸಿಗ್ತದೆ. ಅವರು ಯಾಕೆ ಇಷ್ಟು ಫೇಮಸ್ ಆದ್ರಪ್ಪ ಅಂದ್ರೆ, ಸಾಲಿ ಹೊರಗೆ ಬಂದನು ಕೂಡ ತಮಗೆ ತಾವೇ ಗುರುವಾದರು. ಅವ್ರಿಗೆ ಶಿಕ್ಷಕರು ಇರ್ಲಿಕ್ಕಂದ್ರೂ ಕೂಡ ತಾವೇ ಪುಸ್ತಕಗಳನ್ನು ಓದಿ, ತಾವೇ ಮೋಟಿವೇಟ್ ಆಗಿ, ತಮಗೆ ತಾವೇ ಗುರುವಾಗಿ ಜಗತ್ತಿಗೆ ಬೆಳಕಾದರು. ಎಲ್ಲ ಶಾಲೆ ಬಿಟ್ಟ ಮಕ್ಕಳು ಹಿಂಗೆ ಮಾಡೋಕ್ಕೆ ಸಾಧ್ಯನಾ? ಇಲ್ಲ. ಎಲ್ಲ ಬಾಲ ಕಾರ್ಮಿಕರು ಮೈಕಲ್ ಫ್ಯಾರಡೆ ಆಗಕ್ಕಾಗ್ತದ? ಇಲ್ಲ. ಯಾಕಪ್ಪ ಅಂತಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ, ಒಂದು ಮಗುವಿಗೆ ಎಲ್ಲರೂ ಹಿಂಗಾಗಕ್ಕಾಗಲ್ಲ. ಎಲ್ಲೇ ಕೆಲವೊಬ್ಬರು ವರ್ಲ್ಡ್ದಾಗಿರ್ತಾರೆ. ಪ್ರತಿಯೊಬ್ಬ ಮಗುಗೂ ಕೂಡ ಒಂದು ವ್ಯವಸ್ಥೆ ಅಂತ ಬೇಕು, ಒಂದು ವಸತಿ ಅಂತ ಬೇಕು, ಊಟ ಅಂತ ಬೇಕು, ಗುರು ಅಂತ ಬೇಕು, ಶಿಕ್ಷಣ ಅಂತ ಬೇಕು. ಅದಕ್ಕಂತಲೇ ಸರ್ಕಾರ ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸೋದು. ಯಾಕೆ ಸರ್ ಸರ್ಕಾರ ಯಾಕೆ ಉಚಿತ ಶಿಕ್ಷಣ ಕೊಡ್ತದ, ಉಚಿತ ಬುಕ್ಗಳು ಕೊಡ್ತಾರ, ಎಲ್ಲ ಬೂಟು ಪೆನ್ಸಿಲ್ ಪ್ರತಿಯೊಂದನ್ನು ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ, ಆಹಾರ ಕೊಡ್ತಾರೆ. ಯಾಕಪ್ಪ ಅಂತಂತಂದ್ರೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು, ಬಡತನದ ಕಾರಣದಿಂದ ಯಾವುದೇ ಮಗು ಶಾಲೆಯಿಂದ ಹೊರಗುಳಿಬಾರ್ದು. ಹೀಗಾಗಿ ಎಲ್ಲವನ್ನು ಸರ್ಕಾರನೇ ಕೊಡಕತ್ತದ. ಯಾಕೆ ಇವತ್ತು ಯಾರಿಗೆ ಗೊತ್ತು ಇಷ್ಟು ಮಂದಿದಾಗ ಯಾರು ಮುಂದೆ ದೊಡ್ಡ ಏನಾಗ್ತೀರಂತ ಅಂದ್ರೆ, ನೀವೆಲ್ಲ ಭಾವಿ ದೇಶದ ಪ್ರಜೆಗಳು, ನೀವೆಲ್ಲ ದೇಶದ ಅಸೆಟ್ಗಳು, ದೇಶದ ಆಸ್ತಿ. ನೀವೆಲ್ಲ ನಾಳೆ ಓದಿ ದೊಡ್ಡವರಾಗಿ ದೇಶಕ್ಕೆ ಏನಾದರೂ ಕೊಡುಗೆ ಕೊಡ್ಬೋದು. ನೀವೆಲ್ಲ ದೇಶದ ಬಹುದೊಡ್ಡ ಸಂಪನ್ಮೂಲ ಆಗ್ಬೋದಂತ ಸರ್ಕಾರ ವಿಚಾರ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರಿ ಶಾಲೆಗಳನ್ನು ತೆಗೆದರು. ಯಾವ ಬಡ ಮಗುನೂ ಕೂಡ ಬಾಲಕಾರ್ಮಿಕತೆಗೆ ಹೋಗಂಗಿಲ್ಲ. ಅವ್ರಿಗೆ ಊಟ ಆಗೋಕ್ಕಲ್ಲ, ಶಾಲೆಗೆ ಊಟ ಕೊಡ್ತಾರೆ. ನೋಡ್ರಿ, ಊಟದಾಗೂ ಕೂಡ ಸಮತೋಲಿತ ಆಹಾರ ಸಿಗ್ತದಿಲ್ಲಿ. ಮತ್ತು ಊಟ ಹೆಂಗೆ ಬೇಕಂಗಲ್ಲ, ಸಾಂಬಾರ್ದಾಗ ಎಲ್ಲ ಥರದ ತರಕಾರಿಗಳನ್ನು ಹಾಕ್ತಾರೆ. ಮತ್ತು ಅದಲ್ಲದೆ ಪೌಷ್ಟಿಕ ಆಹಾರವನ್ನು ಕೊಡೋಕೆ ನಿಮ್ಗೆ ಬೆಳಗ್ಗೆ ಹಾಲು, ರಾಗಿ ಮಾಲ್ಟು ಆಗಿರ್ಬೋದು, ತತ್ತಿ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಬರೀ ಊಟ ಕೊಟ್ಟರೆ ಸಾಕಿತ್ತಲ್ಲ ಸರ್, ಇವ್ಯಾಕೆ ಕೊಡ್ತಾರೆ? ಇವು ನಿಮ್ಮ ಬೆಳವಣಿಗೆಗೆ ಸಹಾಯಕ ಆಗ್ತಕ್ಕಂಥ ಪೋಷಕಾಂಶಗಳು ಇದ್ರಾಗವು. ವಿಟಮಿನ್ಗಳಾಗಿರ್ಬೋದು, ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ಸು, ನೀರು, ನಾರು, ಪ್ರತಿಯೊಂದನ್ನು ಕೂಡ ಸರ್ಕಾರ ನಿಮಗೆ ಒದಗಿಸ್ಲಕ್ಕತ್ತದೆ. ಯಾಕಪ್ಪ ಅಂದ್ರೆ ನೀವು ಭೌತಿಕವಾಗಿ ಮತ್ತು ಮಾನಸಿಕವಾಗಿ ಬೆಳವಣಿಗೆ ಹೊಂದಬೇಕು. ಸೌಂಡ್ ಹೇಳ್ತಾರೆ ವಿವೇಕಾನಂದರು, ಸದೃಢವಾದ ದೇಹದಾಗ ಸದೃಢವಾದ ಮನಸ್ಸಿರ್ತದೆ. ಫಸ್ಟ್ ದೇಹ ಬಿಟ್ಟಿರಬೇಕು. ಅದಕ್ಕಂತಲೇ ನಿಮ್ಮ ಊಟ, ಅದಕ್ಕೆ ಪರ್ಯಾಯ ವ್ಯವಸ್ಥೆ ಎಲ್ಲ ಸರ್ಕಾರ ಚೆನ್ನಾಗೇ ಮಾಡ್ಯಾರ.
ದೇಹ ಫಿಟ್ ಐತಪ್ಪ ಅಂದ್ರೆ ಹೇಳಿದ್ದು ತಲೆಗೆ ಹೋಗ್ತದೆ, ಬಾಡಿ ಮೈಂಡೂ ಕೂಡ ಫಿಟ್ ಆಗ್ತದೆ. ಇಷ್ಟನ್ನೆಲ್ಲ ಫ್ರೀಯಾಗಿ ಸರ್ಕಾರ ಮತ್ತು ಹೇಳಿದ್ದೀವಿ. ಈಗ ಮೊಟ್ಟೆಗಳನ್ನು ಅಜಿಮ್ ಪ್ರೇಮ್ಜಿ ಸಂಸ್ಥೆಯವರು ಅಜಿಮ್ ಪ್ರೇಮ್ಜಿ ಕೊಡಕತ್ತಾರೆ, ಹೌದಾ? ಯಾಕೆ ಪ್ರತಿಯೊಂದು ಮಗುನೂ ಕೂಡ, ಯಾವ ಮಗುನೂ ಕೂಡ ಶಾಲೆಯಿಂದ ಹೊರಗುಳ್ಳಾಡ್ದಾಗ ಬರೀ ಶ್ರೀಮಂತರ ಮಕ್ಕಳಿಗೆ ಅಷ್ಟೇ ಶಿಕ್ಷಣ ಅಲ್ಲ, ಪ್ರತಿ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಮಗು ಕೂಡ ಶಿಕ್ಷಣಕ್ಕೆ ಅರ್ಹ ಅಂಥೇಳಿ ಇಂಥ ದಾನಿಗಳು ಮತ್ತು ಸರ್ಕಾರ, ಕೆಲವೊಂದು ಸರ್ಕಾರೇತರ ಸಂಸ್ಥೆಗಳು ಕೂಡ ಇದಕ್ಕೆ ಈ ಪುಣ್ಯ ಕಾರ್ಯದ ಕೈ ಜೋಡಿಸ್ಯಾವ. ಇವರೆಲ್ಲ ಒಂದು ದಿವ್ಯ ಉದ್ದೇಶ ಅಷ್ಟೇ, ಮಕ್ಕಳನ್ನು ಚೆನ್ನಾಗಿ ಸಮಾಜಕ್ಕೆ ರೆಡಿ ಮಾಡಿಕೊಡಬೇಕು, ಅವರನ್ನು ನಾಳೆ ಒಬ್ಬ ಸದೃಢ ಮಾನವ ಸಂಪನ್ಮೂಲವಾಗಿ ನಿರ್ಮಿಸಬೇಕನ್ನೋದೇ ಅವರ ಆಶಯ. ಅದಕ್ಕಾಗಿಯೇ ನಾವೆಲ್ಲನೂ ಕೂಡ ಈ ಒಂದು ಸಿಸ್ಟಮನ್ನು, ಈ ಒಂದು ವ್ಯವಸ್ಥೆನ ಸರಿಯಾಗಿ ಉಪಯೋಗ ಮಾಡಿಕೊಂಡು ಚೆನ್ನಾಗಿ ಓದಿದ್ದೇ ಆದ್ರೆ ಏನಪ್ಪ ಅಂತಂದ್ರೆ ಸರ್ಕಾರಕ್ಕೂ ಹೆಸರು, ನಮ್ಮೆಲ್ಲರಿಗೂ ಹೆಸರು, ಮತ್ತು ನಾಳೆ ದೇಶಕ್ಕೂ ಕೂಡ ನೀವೆಲ್ಲ ಆಸ್ತಿ ಆಗ್ತೀರಿ ಅಂತಕ್ಕಂಥ ಸದ್ಭಾವನೆಯಿಂದನೇ ಈ ದಿನವನ್ನು ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನ, ಇವೆಲ್ಲ ಗೊತ್ತಾಗಲಿ ಮಕ್ಕಳಿಗೆ ಅಂತ ಈ ದಿನ ನಿಮ್ಗೆ ಪ್ರಮಾಣ ವಚನ ಕೂಡ ಬೋಧಿಸ್ತಾರೆ, ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಸೊ ಇಷ್ಟೆಲ್ಲ ಏನಪ್ಪ ಅಂತಂದ್ರೆ ಈ ದಿನದ ವಿಶೇಷತೆ ಅದ. ಸೊ ಇವುಗಳನ್ನೆಲ್ಲ ನಾವು ಅರಿಬೇಕು, ಅರ್ಥ ನಡೆದಾಗೆ ಏನಪ್ಪ ಅಂತಂದ್ರೆ ನಮ್ಮ ಬಾಳು ಕೂಡ ಸುಂದರ ಆಗ್ತದೆ ಅಂತ ಹೇಳ್ತಾ ನಮ್ಮ ಈ ತರಗತಿಯನ್ನು ಇಲ್ಲಿಗೆ ಮುಗಿಸೋಣ.